ಸರ್ ನಮಸ್ತೆ, ನಿಮ್ಮ ತೋಟಕ್ಕೇನಾ ಸರ್ ಹುಲಿ ಬಂದಿದ್ದು? ಹೌದು ಸರ್, ನನ್ನ ತೋಟಕ್ಕೇನೆ ಬಂದಿರೋದು. ಡಿಸೆಂಬರ್ 19ನೇ ತಾರೀಕು ರಾತ್ರಿ 7:20ಕ್ಕೆ ಸರಿಯಾಗಿ ನಾವು ಮನೆಯಲ್ಲಿ ಕಾಫಿ ಕುಡಿತಾ ಕೂತಿದ್ದೆ. ಆವಾಗ ಏನಾಯಿತು, ನನ್ನ ಮೊಬೈಲ್ಗೆ ನೋಟಿಫಿಕೇಷನ್ ಆಯಿತು. ಏನು ನೋಟಿಫಿಕೇಷನು ಅಂತ ತೆಗೆದು ನೋಡ್ತಾ ಇದ್ದಂಗೆ ಒಂದು ಹುಲಿ ಸಿಕ್ತು. ಸರಿ, ಏನೋ ಒಂದು ಹುಲಿ ಟ್ರ್ಯಾಕ್ ಆಗ್ತಾ ಇದೆಯಲ್ಲ ನೋಟಿಫಿಕೇಷನಲ್ಲಿ ಅಂತ ಅದನ್ನು ಏನು ಮಾಡಿದೆ, DCF ಅವ್ರಿಗೆ ACF ಅವ್ರಿಗೆ ಕಳಿಸ್ದೆ. ಮತ್ತು ನಾನು ನೋಟಿಫಿಕೇಷನ್ ನೋಡ್ತಾ ಇದ್ದಂಗೆ ಸ್ಟಿಲ್ ಮತ್ತು ಮೂವಬಲ್ 2 ಕ್ಯಾಮ್ರಾ ಇದೆ ಅದರಲ್ಲೇ. ಅದೇನಾಯಿತು, 5 ಹುಲಿಗಳು ಸುಧಾ ಆನೆಮಡುವಿನ ಕೆರೆ ಕಡೆಗೆ 2 ಮತ್ತು ತಮಡಳ್ಳಿ ಮುಖ್ಯ ರಸ್ತೆ ಕಡೆಗೆ 3 ಹೋಗ್ತು. ಆಗ ನಾನು ಅರಣ್ಯಾಧಿಕಾರಿಗಳಿಗೆ ಕಳಿಸ್ಕೊಟ್ಟಾಗ ಅವರು ಸರಿಯಾಗಿ ನಾನು ತಿಳಿಸ್ತಾ ಒಂದು 10-20 ನಿಮಿಷಕ್ಕೆ ನಮ್ಮ ಸ್ಪಾಟ್ಗೆ ಬಂದು ಆ ಹುಲಿಗಳು ಟ್ರೇಸ್ ಔಟ್ ಆಗಿರೋದನ್ನ ತಗೊಂಡು ಅವರು ಶೀಘ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಬಟ್ ಏನಾಗಿದೆ ಅಂತಂದರೆ, ಇಲ್ಲಿ ನೋಟಿಫಿಕೇಷನ್ ಆಗಿರ್ತಕ್ಕಂಥವು 5 ಹುಲಿಗಳು ಅಧಿಕೃತವಾಗಿ. ಬಟ್ ಈ ಭಾಗದಲ್ಲಿ ಎಷ್ಟು ಹುಲಿಗಳಿದೆ ಅನ್ನೋದ್ರ ಬಗ್ಗೆ ನಿಖರವಾಗಿ ಏನೂ ಹೇಳೋಕ್ಕಾಗಲ್ಲ. ಏನಾಗಿದೆ, ಕಳೆದ ತಿಂಗಳು ಸುಧಾ ನಮ್ಮ ಪಕ್ಕದಲ್ಲಿ 5 ಕಿಲೋಮೀಟ್ರ್ ದೂರದಲ್ಲಿ ಕಲ್ಪುರ ಅನ್ನೋ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲೂ ಸುಧಾ ಕಾರ್ಯಾಚರಣೆ ನಡೆಸೋದಕ್ಕೆ, ಕೂವಿಂಗ್ ಕರೆಸೋದಕ್ಕೆ 2 ಆನೆಗಳನ್ನ ತೊಗೊಂಡೋಗಿ ಅಲ್ಲೂ ಒಂದು ವಾರ ಕಾರ್ಯಾಚರಣೆ ಮಾಡಿದ್ರು. ಬಟ್ ಆ ಕಾರ್ಯಾಚರಣೆಯಲ್ಲಿ ಹುಲಿ ಇಲ್ಲ ಅಂಥೇಳಿ ಅವರು ಮತ್ತೆ ಅರಣ್ಯಾಧಿಕಾರಿಗಳು ಆ ಪ್ಲೇಸನ್ನು ಬಿಟ್ಟಿದ್ದಾರೆ. ಈಗ ಈ ಭಾಗದಲ್ಲಿ 5 ಹುಲಿಗಳು ಇರೋದರಿಂದ 5 ಆನೆಗಳನ್ನ ತರಿಸಿ ಇವತ್ತಿಂದ ಕೂವಿಂಗ್ ಮತ್ತು ಶೀಘ್ರಗತಿಯಲ್ಲಿ ಎಲ್ಲ ಕಾರ್ಯಾಚರಣೆಗಳನ್ನು ಅಧಿಕಾರಿ ವರ್ಗ ಕ್ರಮವಹಿಸಿ ಮಾಡ್ತಾ ಇದ್ದಾರೆ. ನಾವು ಈ ಭಾಗದ ರೈತರುಗಳು ನಾವು ಸುಧಾ ಸಹಕಾರವನ್ನು ನೀಡಬೇಕು. ಏನಾಗಿದೆ ಅಂತಂದರೆ, ಈ ಅರವೆ ಹೋಬಳಿನಲ್ಲಿ ಕಳೆದ 1 ವರ್ಷದಿಂದ ಒಂದಲ್ಲ ಒಂದು ಊರಲ್ಲಿ ಅರವೆ ಹೋಬಳಿಗೆ ಸೇರಿದಂಥ 10 ಗ್ರಾಮದಲ್ಲಿ ಪ್ರತಿನಿತ್ಯ 1 ರಿಂದ 2 ಹಸುಗಳನ್ನು, ಪ್ರಾಣಿಗಳನ್ನು ಕಿಲ್ ಮಾಡ್ತಾಯಿತ್ತು. ನಾವು ಡಾಕ್ಟ್ರುಗಳ ಕೈಲಿ PM ಮಾಡಿಸಿದಾಗ, ಅರಣ್ಯಾಧಿಕಾರಿಗಳಿಗೆ ಮಾಹಿತಿಗಳನ್ನು ನೀಡಿದಾಗ ಅವ್ರೇನು ಮಾಡ್ತಿದ್ರಪ್ಪ ಅಂದರೆ PM ರಿಪೋರ್ಟಲ್ಲಿ ವೈಲ್ಡ್ ಅನಿಮಲ್ ಕಿಲ್ ಅಂತ ಕೊಡ್ತಿದ್ರು. ನಾನು ಎಲ್ಲ ಪ್ರಾಣಿಗಳಿಗೂ ನೀವು ವೈಲ್ಡ್ ಅನಿಮಲ್ ಕಿಲ್ ಅಂತ ಕೊಡ್ತೀರಾ, ಕಾರಣ ಏನು? ಹಸುಗೆ ಹಸು ಅಂತ ಬರೀತೀರಾ, ಮರಿಗೆ ಮರಿ ಅಂತ ಬರೀತೀರಾ. ಇದಕ್ಕೆ ಬರೆದಾಗ ಅದ್ರ ಕಾಂಪನ್ಸೇಷನ್ ಒಂದು 60% 70% ಕೊಡ್ತೀರಾ. ಬಟ್ ವೈಲ್ಡ್ ಅನಿಮಲ್ ಅಂದರೆ ಸುಮಾರಿದೆ, ಯಾಕೆ ಅದ್ರ ಹೆಸರು ಬರೆಯಲ್ಲ ಅನ್ನೋ ಕ್ವಶನ್ಗಳನ್ನು ಮಾಡಿ ನಾನು ಇದನ್ನು ಚಿರತೆ ಅಲ್ಲ, ಇದು ಹುಲಿ ಅಂತ ಹೇಳಿದ್ರೆ ಯಾವುದೇ ಅಧಿಕಾರಿಗಳು ಸುಧಾ ನಂಬ್ತಾ ಇರಲಿಲ್ಲ. ಯಾವಾಗ ನಾನು CC ಕ್ಯಾಮ್ರಾದಲ್ಲಿ ಫುಟೇಜ್ನಲ್ಲಿ 5 ಹುಲಿಗಳನ್ನು ಟ್ರೇಸ್ ಮಾಡಿಕೊಟ್ಟು ಆವಾಗ ಇವರು ಅಧಿಕೃತವಾಗಿ ಇದೇ ಹುಲಿಗಳು ಅಂತೇಳಿ ಸರ್ಕಾರದ ಗಮನಕ್ಕೂ ತಂದಾಗ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೂ ಹೋಗಿದೆ. ಅದೇ ಥರ ನಮ್ಮ ಶಾಸಕರಾದಂಥ ಪುಟ್ಟರಂಗ ಶೆಟ್ಟರು ಅವರು ಸುಧಾ ಸ್ಪಾಟಿಗೆ ಬಂದು ಏನು ಹುಲಿಗಳು ಆಗಿದೆ ಆ ಸ್ಪಾಟಿಗೆ ಬಂದು ಆ ಸ್ಥಳದಿಂದನೇ ಸುಧಾ ಚೀಫ್ ಮಿನಿಸ್ಟ್ರಿಗೂ ಮಾತಾಡಿದ್ದಾರೆ, ಈಶ್ವರ್ ಖಂಡ್ರೆ ಅವ್ರಿಗೂ ಮಾತಾಡಿದ್ದಾರೆ. ಎಲ್ಲ ಅಧಿಕಾರಿ ವರ್ಗದವರು ಹೆಚ್ಚಿನ ಕ್ರಮ ವಹಿಸಿ ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿ ಹುಲಿಗಳನ್ನು ಸೆರೆ ಹಿಡಿಲೇಬೇಕು ಅನ್ನೋ ಒಂದು ಕಾರ್ಯಾಚರಣೆಗೆ ಇವರು ಇವತ್ತಿನ 26ನೇ ತಾರೀಕಿನಿಂದ ಒಳ್ಳೆ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇದೇ ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ ಸರ್? ಹೌದು, ಇದೇ ಕ್ಯಾಮ್ರಾದಲ್ಲಿ ಹುಲಿ ಸೆರೆ ಆಗಿರೋದು ಇದೇ ಕ್ಯಾಮ್ರಾ. ಇಲ್ಲೇ ಓಡಾಡ್ತಿದೆ ಈ ಕಡೆ. ಇಲ್ಲೇನಾಗಿದೆ, ಬಂದಿದೆ, ತಾವು ಓಪನ್ ಮಾಡಿ ನೋಡಿದಾಗ 2 ಹುಲಿಗಳು ಈ ಭಾಗಕ್ಕೆ ಹೋಗಿದೆ, 3 ಈ ಕಡೆಗೆ ಹೋಗಿದೆ. ನಮ್ಮ ಸುಗ್ರೀವ ಬರ್ತಾ ಇದ್ದಾನೆ, ಕೋಂಬಿಂಗ್ ಎಲ್ಲ ಮುಗಿಸ್ಕೊಂಡು. ಸುಗ್ರೀವ ಮತ್ತು ಇನ್ನೊಂದು ಆನೆ ಬರ್ತಾ ಇದೆ. ನಮ್ಮ ಪ್ರಶಾಂತ ಇರ್ಬೋದು ಮೋಸ್ಟ್ಲಿ. ಬರಲಿ, ಹತ್ರದಿಂದ ನೋಡೋಣ ಸ್ನೇಹಿತರೆ. ನೋಡಿದೆ ಬರ್ರಿ, ನಾನು ಕಾಣ್ತಿದ್ದೀನಿ. ನಮ್ಮ ಸುಗ್ರೀವ ನೋಡ್ತಾ ಇರ್ಬೋದು. ನಮ್ಮ ಪ್ರಶಾಂತ, ನಮ್ಮ ಸುಗ್ರೀವ ಕೋಂಬಿಂಗ್ ಮುಗಿಸ್ಕೊಂಡು ಮತ್ತೆ ಕ್ಯಾಂಪಿಗೆ ಬಂದಿದೆ. ಈಗ ಸಂಜೆ 5 ಗಂಟೆ. ಇನ್ನೂ 2 ಆನೆಗಳು ಬರಬೇಕು. ನಮ್ಮ ಈಶ್ವರ ಲಕ್ಷ್ಮಣ.
ನಮ್ಮ ಸುಗ್ರೀವಂಗೆ ಗಾದಿ ಎಲ್ಲ ಬಿಚ್ಚಿದ್ರು. ಈಗ ರೆಸ್ಟ್ ಮಾಡೋಕೆ ಹೋಯ್ತಾರೆ. ಮೇಲ್ಗಡೆ ಇಷ್ಟು ಬೆಳಗ್ಗೆ ಹಾಕಿರೋದು ಗಾದಿ ಈಗೆಲ್ಲ ಬಿಚ್ಚಿದ್ರು. ಅದರ ಜಾಕಿ ಆದಂಥ ನಮ್ಮ ಶಂಕರಣ್ಣ ಅವ್ರ ಮಣಿ ಹೊಳೋದು ರೆಸ್ಟ್ ಮಾಡೋಕೆ ಹೋದ. ಈಗ ನಮ್ಮ ಫ್ಯೂಚರ್ ಅಭಿಮನ್ಯು ಅಂತಲೂ ಕರಿಬೋದು. ನಮ್ಮ ಸುಗ್ರೀವಾನೆಗೆ ಒಂದು ಒಳ್ಳೆ ಫಿಸಿಕ್ ಇರೋ ಆನೆ, ಅಂಬಾರಿ ಆನೆ ಅಂತಲೂ ಕರಿಬೋದು. ಇನ್ನು ನಮ್ಮ ಮಹೇಂದ್ರ, ಧನಂಜಯ, ಹಾಗೆ ನಮ್ಮ ಪ್ರಶಾಂತ, ಸುಗ್ರೀವ 5 ಆನೆಗೂ ಮರದಂಬಾರಿ ಕಟ್ಟಿದರು. ಇದು ಒಂದು ಫ್ಯೂಚರಲ್ಲಿ ಅಂಬಾರಿ ಆನೆ ಅಂತಲೂ ಗುರುತಿಸ್ಕೊಂಡಿದೆ. ಹಂಗೆ ನೋಡೋಣ. ಇಲ್ಲಿ ನಮ್ಮ ಪ್ರಶಾಂತ, ಐದು ಹುಲಿಯಂತೆ ಕಾರ್ಯಾಚರಣೆಗೆ ಬಂದಿರೋದು ನಮ್ಮ ಚಾಮರಾಜನಗರಕ್ಕೆ. ನೋಡ್ಬೋದು ಶ್ರೀರಾಮ ಬರ್ತಾಯಿದೆ. ನಮ್ಮ ಪ್ರಶಾಂತ ಮತ್ತು ಸುಗ್ರೀವ ಕ್ಯಾಪ್ಚರಿಂಗಲ್ಲಿ ಸೀನಿಯರ್ ಆದರೆ, ನಮ್ಮ ಶ್ರೀರಾಮ ಬಂದು ಇವಾಗ ಜೂನಿಯರ್ ಅಂತಲೇ ಕರಿಬೋದು. ಇದಕ್ಕೂ ಕೂಡ ಈಗ ಕಾರ್ಯಾಚರಣೆಗೆ ಕಳಿಸ್ತಾ ಇದ್ದಾರೆ. ಇದೊಂದು 3ರಿಂದ 4ನೇ ಕಾರ್ಯಾಚರಣೆ ಇರ್ಬೋದು ನಮ್ಮ ಶ್ರೀರಾಮ ಆನೆಗೆ. ನಮ್ಮ ಮೈಸೂರು ದಸರಾಗೆ ಒಂದು ಸತಿ ಬಂದು ಕೆಲವೊಂದು ರೀಸನಿಂದ ಆಮೇಲೆ ಮತ್ತೆ ಕರೆಸಲಿಲ್ಲ. ಇದು ಒಂದು ಒಳ್ಳೆ ಲಕ್ಷಣ ಇರೋ ಆನೆ ನಮ್ಮ ದುಬಾರೆ ಕ್ಯಾಂಪಲ್ಲಿ. ನಮ್ಮ ಪ್ರಶಾಂತ ಅನ್ಸಂಗ್ ಹೀರೋ ಅಂತಲೇ ಹೇಳ್ಬೋದು. ಸೂಪರ್ ಪ್ರಶಾಂತ. ಎಷ್ಟು ಜನ ಪ್ರಶಾಂತನ ಫ್ಯಾನ್ಸ್ ಇದ್ದೀರಾ ಒಂದು ಕಮೆಂಟ್ ಮಾಡಿ. ಎಲ್ಲ ಈಗ ನೀರು ಕುಡಿಸ್ಕೊಂಡು ತೋಟದೊಳಗಡೆ ಹೋಗ್ತಾ ಇದ್ದಾರೆ. ನೀರು ಕುಡಿಸ್ಕೊಂಡು ಮತ್ತೆ ಕ್ಯಾಂಪಿಗೆ ಕರ್ಕೊಂಬರ್ತಾರೆ. ಇನ್ನೂ 2 ಆನೆ ಬರಬೇಕು. ನಮ್ಮ ಅರಂಗಿದು ಈಶ್ವರ, ಲಕ್ಷ್ಮಣ. ನಮ್ಮ ಈಶ್ವರನೂ ಬಂತು ಈಗ ಕೊಂಬಿಂಗ್ ಮುಗಿಸ್ಕೊಂಡು. ಸುಮಾರು ಜನ ಕೇಳ್ತಿದ್ರು ಕೆರೆಕೆಟ್ಟಲ್ಲಿ ನಮ್ಮ ಶೃಂಗೇರಿ ಸೈಡ್ ಹಿಡ್ದಂಥ ಆನೆ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಟ್ರೈನ್ ಆಗಿದೆ ಅಂತೆ. ಅದು ಚೆನ್ನಾಗಿ ಟ್ರೈನ್ ಆಗ್ತಾಯಿದೆ. ಅದು ಒಂದೊಳ್ಳೆ ಕುಮ್ಕಿ ಆನೆ ಆಗಿ ಬದಲಾಗುತ್ತೆ. ಎಲ್ಲ ಥರ ಟ್ರೈನಿಂಗಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ದಂತೆ. ನಮ್ಮ ಲಕ್ಷ್ಮಣನೂ ಬಂತೀಗ. ಝೂ ಅಭಿ ಬಗ್ಗೆ ಏನೋ ಕೇಳ್ತಿದ್ರಿ. ಝೂ ಅಭಿನೂ ರೆಡಿ ಆಗಿದ್ದಾನೆ. ಅವನು ಕೂಡ ಇನ್ನೇನು ಸ್ವಲ್ಪ ದಿನ ಅವನು ಕ್ಯಾಂಪಿಗೆ ಬರ್ತಾನೆ. ನೆಕ್ಸ್ಟ್ ವರ್ಷ ಬರ್ತಾನೆ ಗ್ಯಾರಂಟಿ ಕ್ಯಾಂಪ್ಗೆ. ನಮ್ಮ ಈಶ್ವರನ ಏಜ್ ಬಂದು 55 ವರ್ಷ. ನಮ್ಮ ಶ್ರೀಕಂಠನ ಜೊತೆ ಹಿಡಿದಂಥ ಆನೆ ಇವನು. ಶ್ರೀಕಂಠ ಹಾಗೂ ಈಶ್ವರ ನಮ್ಮ ಉಂಬ್ಳಿ ಬೆಟ್ಟ ಸೈಡ್ ಹಿಡಿದಂಥ ಆನೆ. ಇವನು ಕೂಡ 2019ನೇ ದಸರಾ ಮಾಡಿ ಆಮೇಲೆ ಕೊನೆಗೆ ಬರಲೇ ಇಲ್ಲ ದಸರಾಗೆ. ಒಂದೊಳ್ಳೆ ಫಿಸಿಕ್ ಇರೋ ಅಂಥ ಆನೆ. ಇವನು ಕೂಡ ವೆಯ್ಟ್ ಹಾಕಿದ್ರೆ 5,500 kg ಬರ್ಬೋದು. ಆ ಥರ ವೆಯ್ಟ್ ಇರೋ ಆನೆ ಇದು. ಇದು ಈಶ್ವರ, ಅದು ಲಕ್ಷ್ಮಣ. ಎರಡು ಒಂದೇ ಥರವಲ್ಲ? ಎಲ್ಲ ಲಕ್ಷ್ಮಣ, ಈಶ್ವರ, ನಮ್ಮ ಗಜೇಂದ್ರ, ನಮ್ಮ ಶ್ರೀಕಂಠ ಎಲ್ಲ ಒಂದೇ ಥರ ಕಾಣ್ತವೆ. ತೊಟ್ಲುಕೊರೆ.
ಈಶ್ವರ ಅಲ್ವಾ ಬೈ? ಹ್ಞೂ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಹುಲಿ ಕಾರ್ಯಾಚರಣೆ ಯಶಸ್ವಿ ಆಗಲಿ. ಹಾಗೆ ನಮ್ಮ ಪ್ರಶಾಂತ, ಸುಗ್ರೀವ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗೆ ಹೊಸದಾಗಿ ಶ್ರೀರಾಮ ಕೂಡ ಬರ್ತಾಯಿದೆ ಇವಾಗ ಕ್ಯಾಪ್ಚರಿಂಗ್ಗೆ. ಹಾಗೆ ಲಕ್ಷ್ಮಣ, ಈಶ್ವರ ನೋಡ್ಬೋದು. ಕಳೆದ ಕಾರ್ಯಾಚರಣೆಯಲ್ಲಿ ಮಾಸ್ತಿನ ಕೂಡ ಕರ್ಕೊಂಬಂದಿದ್ರು. ಏನಂದರೆ ಕ್ಯಾಂಪಲ್ಲಿ ಪ್ರತಿಯೊಂದು ಆನೆನೂ ಕಾರ್ಯಾಚರಣೆ ಮಾಡಲೇಬೇಕು ಅಂತ, ಪ್ರತಿಯೊಂದು ಆನೆಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಪ್ರತಿಯೊಂದು ಕಾರ್ಯಾಚರಣೆಗೂ ಒಂದೊಂದು ಆನೆ ಕಳಿಸ್ತಾ ಇದ್ದಾರೆ. ಲಾಸ್ಟ್ ಕಾರ್ಯಾಚರಣೆಯಲ್ಲಿ ಮಾಸ್ತಿ ಕೂಡ ಬಂದಿತ್ತು. ಹಾಗೆ ಇನ್ನೂ ಹೊಸ ಆನೆಗಳು ಟ್ರೈ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ನೋಡೋಣ ಯಾವ್ಯಾವ ರೀತಿ ಟ್ರೈನಿಂಗ್ ಆಗುತ್ತೆ ಅಂತ. ಕರಡಿ ಕೂಡ ಬರ್ಬೋದು, ಆಶ್ಚರ್ಯ ಇಲ್ಲ. ಪ್ರತಿಯೊಬ್ಬರು ನ್ಯೂ ಇಯರ್ನ ನೋಡ್ಕೊಂಡು ಆಚರಿಸಿ, ಎಲ್ಲ ಎಂಜಾಯ್ ಮಾಡಿ ಸೇಫಾಗಿರಿ. ನಮಗೆ ನ್ಯೂ ಇಯರ್ ಬಂದು ನಮ್ಮ ಯುಗಾದಿ. ನಮ್ಮ ಹಾರಂಗಿ ಲಕ್ಷ್ಮಣ ಕೇವಲ 35 ವರ್ಷ ಈ ಆನೆಗೆ. ನೋಡ್ಬೋದು ನೆಕ್ಸ್ಟ್ ಫ್ಯೂಚರಲ್ಲಿ ಒಂದು ಒಳ್ಳೆ ಕುಮ್ಕಿ ಆನೆ ಹಾಗೂ ದಸರಾಗೆ ಬರೋ ಆನೆ ಗ್ಯಾರಂಟಿ ಇದು. ಇದ್ರ ಮೇಲೆ ಎಲ್ಲರೂ ಒಂದು ಕಣ್ಣು ಮಡಗಿ ನಮ್ಮ ಹಾರಂಗಿ ಲಕ್ಷ್ಮಣಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.